ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ನಕ್ಷತ್ರಗಳ ಅನುಸಾರವಾಗಿ ಒಂದು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳಾಗಿರ್ಬೋದು, ವಿಶೇಷ ಗುಣಲಕ್ಷಣಗಳಾಗಿರ್ಬೋದು, ಸೊ ನಕ್ಷತ್ರಗಳ ಅನುಸಾರವಾಗಿ ಆ ನಕ್ಷತ್ರದವರು ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರ ಒಂದಷ್ಟು ವಿಶೇಷ ಗುಣಲಕ್ಷಣಗಳು ಮತ್ತೆ ವೃಶ್ಚಿಕ ರಾಶಿಯ ವಿಶೇಷತೆಗಳು ಏನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ಒಂದಷ್ಟು ವಿಶೇಷತೆಗಳು ಏನು, ಹಾಗೆ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾವ್ದು ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ವೃಶ್ಚಿಕ ರಾಶಿ ಅಂತಂದರೆ ನಾವು ಜಲತತ್ವ ರಾಶಿ ಅಂತ ತಗೊತೀವಿ. ನಮಗೆ ಉದಾಹರಣೆಗೆ ಜಲತತ್ವ ರಾಶಿಯಲ್ಲಿ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನರಾಶಿಗಳು ಬರುತ್ತೆ. ಸೊ ತತ್ವಗಳ ಆಧಾರಿತವಾಗಿ ಜಲತತ್ವದಲ್ಲಿ ಬರುವಂಥದ್ದು ವೃಶ್ಚಿಕ ರಾಶಿ ವಿಶೇಷತೆ ಹೊಂದಿದೆ. ಮತ್ತು ಈ ವೃಶ್ಚಿಕ ರಾಶಿಯ ವಿಶೇಷವಾಗಿ ಆಧಿಪತಿ ಅಥವಾ ಅದರ ಹೌಸ್ ರೂಲಿಂಗ್, ಆ ರಾಶಿಯ ಅಧಿಪತಿ ಅಂತ ನಾವು ತಗೊಳ್ಳೋದ್ರೆ ಮಂಗಳ ಗ್ರಹ ಬರ್ತಾರೆ. ಮಂಗಳ ಗ್ರಹ ಆಳ್ವಿಕೆಗೆ ಒಳಪಟ್ಟದ್ದು ವೃಶ್ಚಿಕ ರಾಶಿಯಾಗಿರುತ್ತೆ. ಮತ್ತು ಇದು 8ನೇ ನಂಬರ್ ರಾಶಿ ಅಂತ ತೊಗೊತೀವಿ. ಅಂದರೆ ನಾವು ಒಬ್ಬ ಚಕ್ರ ಅಂತಂದರೆ ಮೇಷಾದಿ ರಾಶಿ, ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ ಬರುತ್ತೆ. ಅದರ ಜೊತೆಯಲ್ಲಿ ತಾವು ಕೇಳಿದ ಹಾಗೆ 3 ವಿಶೇಷ ನಕ್ಷತ್ರಗಳು ಇಲ್ಲಿ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರ ಬರುತ್ತೆ. ವಿಶಾಖ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ 3, 4ನೇ ಪಾದ ಮತ್ತು ಅನುರಾಧ ನಕ್ಷತ್ರದ 1, 2, 3, 4ನೇ ಪಾದ, ಹಾಗೆ ಉಳಿದಿರೋ ಒಂದು ಜ್ಯೇಷ್ಠ ನಕ್ಷತ್ರದ 1, 2, 3, 4 ಪಾದಗಳು ಬರುತ್ತೆ. ಈ ನಾವು ಕೊನೆಯ ಎಪಿಸೋಡ್ಗಳಲ್ಲಿ ವಿಶಾಖ ನಕ್ಷತ್ರದವರ ಬಗ್ಗೆ ಚರ್ಚಿಸಿದ್ವಿ. 1, 2, 3ನೇ ಪಾದ ತುಲಾರಾಶಿಗೆ ಸೇರಿರುತ್ತೆ. ಸೊ ವಿಶಾಖ ನಕ್ಷತ್ರದ ಗುಣಲಕ್ಷಣಗಳು ಅಲ್ಲಿಗೆ ಇರುತ್ತೆ. ಇವತ್ತು ನಾವು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡ್ತಿದ್ದೀವಿ. ಈ 3 ನಕ್ಷತ್ರಗಳು ವೃಶ್ಚಿಕ ರಾಶಿಗೆ ಸೇರಿಕೊಂಡಿರುವಂಥದ್ದು ಆಗಿರುತ್ತೆ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಯಾವ್ದಾವ್ದು ಗುರುಜಿ? ನೋಡಿ, ಪ್ರತಿಯೊಂದು ರಾಶಿ ಚಿಹ್ನೆಯ ವಿಚಾರದಲ್ಲಿ ನಾವು ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿರುವಂಥ ಗುಣಲಕ್ಷಣಗಳು ಖಂಡಿತ ಹೊಂದಿರುತ್ತೆ. ಯಾಕಂದರೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಅದರದೇ ಆದ ಒಂದು ಮಹತ್ವ ಇರುವಂಥದ್ದು. ಆ ರೀತಿ ನಾವು ರಾಶಿ ಫಲ ನೋಡಿದಾಗ ವೃಶ್ಚಿಕ ರಾಶಿಯವರು ಜಲತತ್ವದ ರಾಶಿ ಅಂತ ಹೇಳ್ತೀವಿ. ಸೊ ಈ ರಾಶಿಯಲ್ಲಿ ಜನಿಸಿದವರಿಗೆ ಸ್ವಲ್ಪ ನಿಮಗೆ ಅತ್ಯಂತ ಸೂಕ್ಷ್ಮ ಹಾಗೂ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳುವಂಥದ್ದು, ಯಾರೂ ಬೇಗ ಬಿಟ್ಕೊಡದೇ ಇರುವಂಥದ್ದು, ಹೇಳದೇ ಇರುವಂಥದ್ದು, ಸೀಕ್ರೆಟಿವ್ ಅಂತ ಹೇಳ್ಬೋದು. ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ನೀವು ತುಂಬ ಇಷ್ಟಪಡುವಂಥದ್ದು. ಮತ್ತು ನಿಮ್ಮ ರಾಶಿಯವರ ವಿಚಾರದಲ್ಲಿ ಮಂಗಳ ಗ್ರಹ ಆಗಿರೋದ್ರಿಂದ ಸದಾ ಚಟುವಟಿಕೆಗಳ ಒಂದು ಆಧಾರಿತವಾಗಿ, ಅಂದರೆ ಇವರ ಆ್ಯಕ್ಟಿವ್ ಪರ್ಸನ್ ಅಂತ ಹೇಳ್ತೀವಿ. ಇಚ್ಛಾಶಕ್ತಿ ಮತ್ತು ಉತ್ಸಾಹ ಕೂಡ ವೃಶ್ಚಿಕ ರಾಶಿಯವರಿಗೆ ತುಂಬಿಕೊಂಡಿರುವಂಥದ್ದು. ಈ ಕಾರಣದಿಂದ ವೃಶ್ಚಿಕ ರಾಶಿಯವರು ತುಂಬ ಫಾಸ್ಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತಾರೆ ಅಂತ ಹೇಳ್ಬೋದು. ಮತ್ತು ಇವರು ಜಲತತ್ವದ ರಾಶಿಯಾಗಿರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಪರ್ಸನ್ಸ್ ಅಂತ ಹೇಳ್ತೀವಿ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ. ಮತ್ತು ಇವರಿಗೆ ಭಾವನೆಗಳು, ಆಲೋಚನೆಗಳು ಅರ್ಥ ಮಾಡಿಕೊಳ್ಳುವ ಜನರನ್ನು ಇವರು ಬಯಸ್ತಾರೆ. ಮತ್ತು ಕೆಲವೊಮ್ಮೆ ಇವರೇನು ಅರ್ಥ ಮಾಡ್ಕೊತಾರೆ, ಅದು ಕಠಿಣ ಅನಿಸಿದ್ರು ಕೂಡ ಅವರೊಂದಿಗೆ ಯಾವುದೇ ಒಂದು ವ್ಯಕ್ತಿಗೆ ಸ್ನೇಹ ಬೆಳೆಸಿದ್ರು ಕೂಡ ತಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶಗಳನ್ನು ಅಷ್ಟೊಂದು ಈಸಿಯಾಗಿ ಹಂಚ್ಕೊಳ್ಳಲ್ಲ ಯಾರ ಜೊತೆನಲ್ಲಿ. ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಸ್ವಲ್ಪ ಸೀಕ್ರೆಟಿವ್ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ವೃಶ್ಚಿಕ ರಾಶಿಯವರ ವಿಚಾರವಾಗಿ ಸಕಾರಾತ್ಮಕ ಅಂತ ನಾವು ಹೇಳಬೇಕು ಅಂತಂದರೆ, ಇವರಿಗೆ ಈ ಒಂದು ರಾಶಿಯವರಿಗೆ ತುಂಬ ಚೆನ್ನಾಗಿ ನಂಬಬಹುದು. ಎಲ್ಲನೂ ಸಾಕಷ್ಟು ಸೀಕ್ರೆಟಾಗಿ ಇಡ್ತಾರೆ. ವಿಷಯಗಳನ್ನು ಮರೆಮಾಚೋದಾಗಿರ್ಬೋದು, ರಹಸ್ಯವಾಗಿ ಇಡುವಂಥದ್ದು ಇವರು ಸ್ವಭಾವತ ಆಗಿರುವಂಥದ್ದು. ಮತ್ತು ನಿಜವಾದ ಸತ್ಯ ತಿಳಿದುಕೊಳ್ಳಲು ಕೂಡ ಇವರು ಬಯಸ್ತಾರೆ. ರೀಸನ್ ಏನಾದರೂ ಒಂದು ಘಟನೆ ಆದರೆ ಅದರಿಂದ ಏನು ನಿಜ ರೀಸನ್ ಅಂತ ಹೇಳ್ತೀವಿ. ಮತ್ತು ವೃಶ್ಚಿಕ ರಾಶಿಯೊಂದಿಗೆ ಯಾರು ಸ್ವಲ್ಪ ಸಮಯ ಕಳೀತಾರೆ, ಅವರು ನಿಜವಾಗಿ ಅವರೇನೆಂದು ತಿಳಿಸ್ತಾರೆ. ಅಂದರೆ ಒಂದು ಸತಿ ನೋಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ವೃಶ್ಚಿಕ ರಾಶಿಯವರಿಗೆ ಒಂದು ಕೆಪಾಸಿಟಿ ಇರುತ್ತೆ, ಆ ಒಂದು ವ್ಯಕ್ತಿಯ ಜಡ್ಜ್ಮೆಂಟ್ ಮಾಡಲು ಚೆನ್ನಾಗಿರುತ್ತೆ. ಮತ್ತು ಇವರಿಗೆ ಸ್ವಲ್ಪ ಮಾತಲ್ಲಿ ತುಂಬ ನಿಪುಣರಾಗಿರುವಂಥವರು. ಮತ್ತು ಇವರು ಮಾಡುವ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ. ಅಂದರೆ ಹೇಳ್ತಾರಲ್ಲ, ಒಂದು ಸತಿ ಮಾತು ಕೊಟ್ಟರೆ ಆ ಮಾತನ್ನು ತಪ್ಪೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಇದೊಂದು ವಿಶೇಷವಾದ ಗುಣಲಕ್ಷಣ ಅಂತ ಹೇಳ್ತೀವಿ. ಮತ್ತು ನಿಜವಾದ ವ್ಯಕ್ತಿತ್ವ ಕೂಡ ಗೌರವಿಸ್ತಾರೆ. ಮತ್ತು ಇತರರಿಂದಲೂ ಕೂಡ ಇವರು ಅಷ್ಟೇ ರೀತಿ ಒಂದು ಪಾಸಿಟಿವಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ಭಾವನಾತ್ಮಕತೆಯನ್ನು ಹೊಂದಿರುವಂಥವ್ರು. ಸೊ ಯಾವುದೇ ರೀತಿಯಾಗಿ ಪ್ರತಿಯೊಂದು ಎಮೋಷ್ನಲ್ ಆಗಿ ತೊಗೊಳ್ಳುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವುದೇ ಇವರು ಆಧಾರರಹಿತವಾಗಿರುವಂಥ ಸುಳ್ಳನ್ನು ನಂಬೋದಿಲ್ಲ, ಆಧಾರ ಇದ್ದರೆ ಮಾತ್ರ ನಂಬುವಂಥದ್ದು.
ಮತ್ತು ಭಾವನೆಗಳಿಗೆ ಬೆಲೆ ಕೊಡುವಂಥದ್ದು. ಮತ್ತು ವೃಶ್ಚಿಕ ರಾಶಿಯವರು ನಂಬಲು ಮತ್ತು ಅವರು ಬೇರೆಯವ್ರ ಜೊತೆ ಇರಲು ತುಂಬ ಆತ್ಮೀಯವಾಗಿರಲು ತುಂಬ ಒಳ್ಳೆಯದಂತ ಹೇಳ್ತೀವಿ. ವೃಶ್ಚಿಕ ರಾಶಿಯ ಸ್ನೇಹಿತರು ಯಾರು ಅಂತಂದರೆ ಆದಷ್ಟು ಸಿಂಹ ರಾಶಿಯಾಗಿರ್ಬೋದು ಮತ್ತು ಮೀನರಾಶಿಯವರು ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಮತ್ತು ಇವರು ಪುಸ್ತಕ ಓದುವ ಅಭ್ಯಾಸ ಮತ್ತು ಪುಸ್ತಕದ ಮುಖಪುಟಿ ನೋಡಿ ಪೂರ್ತಿ ಪುಸ್ತಕವನ್ನು ಅಳೆಯುವಂಥ ಒಂದು ಒಳ್ಳೆಯ ಕೆಪಾಸಿಟಿ ಕೊಟ್ಟಿರ್ತಾರೆ. ಸೊ ಮತ್ತು ನಕಾರಾತ್ಮಕದ ವಿಚಾರವಾಗಿ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಏನಾಗುತ್ತೆ, ಸಿಟ್ಟು ಕೋಪ ಅನ್ನೋದು ಬೇಗ ಬರುತ್ತೆ, ತಾಳ್ಮೆ ಕಡಿಮೆ ಇರುತ್ತೆ ಮತ್ತು ಪ್ರತಿಯೊಂದರಲ್ಲಿ ಸ್ವಲ್ಪ ದುಡುಕು ಸ್ವಭಾವ ಅಂತ ಹೇಳ್ತೀವಿ. ಅಂದರೆ ಬೇಗ ಕೋಪಗೊಂಡು ಬಿಡೋದು, ತದನಂತರ ಅವರಿಗೆ ಪಶ್ಚಾತ್ತಾಪ ಆಗುವಂಥದ್ದು, ಸ್ವಲ್ಪ ಎಲ್ಲವನ್ನು ಮುನ್ನುಗ್ಗಿ ಮಾಡಿಬಿಡುವಂಥದ್ದು, ತದನಂತರ ನಾನು ಈ ಡಿಸಿಷನ್ಸ್ ತೊಗೋಬಾರ್ದಾಗಿತ್ತು, ಸ್ವಲ್ಪ ಸಮಾಧಾನವಾಗಿದ್ದರೆ ಇನ್ನೂ ಒಳ್ಳೆಯದಾಗ್ತಿತ್ತು ಅನ್ನೋದು ಒಂದು ಸ್ವಲ್ಪ ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಮತ್ತು ಎಲ್ಲದರಲ್ಲೂ ಕೂಡ ಸ್ವಲ್ಪ ಸಂಬಂಧಗಳಲ್ಲಿ ಅತಿಯಾಗಿ ಎಮೋಷ್ನಲ್ ಆದರೆ ರಾಂಗ್ ಡಿಸಿಷನ್ಸ್ ತೊಗೊಳ್ಳುವಂಥದ್ದು, ವ್ಯಕ್ತಿನ ಸರಿಯಾಗಿ ಜಡ್ಜ್ಮೆಂಟ್ ಮಾಡದೇ ಇರುವಂಥದ್ದು ಕೂಡ ಒಂದು ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಈ ರೀತಿ ಸ್ವಲ್ಪ ನಕಾರಾತ್ಮಕ ವಿಚಾರಗಳನ್ನು ಕೂಡ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದರೆ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ಅನುರಾಧ ನಕ್ಷತ್ರದ ಒಂದಷ್ಟು ವಿಶೇಷ ಗುಣಲಕ್ಷಣಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ಅನುರಾಧ ನಕ್ಷತ್ರ ವಿಶೇಷವಾಗಿ ಶನೇಶ್ವರನಿಗೆ ಸಂಬಂಧಪಟ್ಟಂಥ ನಕ್ಷತ್ರ ಅಂತ ಹೇಳ್ತೀವಿ. ಇದು ತಾಮಸಿಕ ಗುಣವನ್ನು ಹೊಂದಿರುತ್ತೆ. ಯಾರ ಹೆಸರಿನ ಅಕ್ಷರ ನ ಅಕ್ಷರ ಬರುತ್ತೋ ಅದರಲ್ಲಿ ಅನುರಾಧ ನಕ್ಷತ್ರದವ್ರದ್ದು ಇರ್ತಾರೆ. ಸೊ ವಿಶೇಷವಾಗಿ ಅನುರಾಧ ನಕ್ಷತ್ರದವರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿ ಒಂದು ಇದಕ್ಕಾಗಲಿ ಒಂದು ಬದ್ಧವಾಗಿರ್ತಾರೆ. ಅಂದರೆ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ಒಂದು ಇದನ್ನು ಸರಿಯಾಗಿ ನಿಭಾಯಿಸುವಂಥವ್ರಾಗಿರ್ತಾರೆ. ಮತ್ತು ಅನುರಾಧ ನಕ್ಷತ್ರದವರು ಬಹಳ ವಿಶೇಷವಾಗಿ ಗೋಲ್ ಓರಿಯೆಂಟೆಡ್, ಲೈಫಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆವರಿಯುವಂಥವ್ರು. ಮತ್ತು ಅವರ ದಾರಿನಲ್ಲಿ ಹೇಗೆ ನಡೆದು ಮುಂದೆ ಸಾಗಬೇಕನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾವುದೇ ರೀತಿ ಅವರಿಗೆ ಡೌಟ್ ಇರಲ್ಲ. ಅಂದರೆ ಈಗ ಅವರು ಏನೋ ಒಂದು ದಾರಿಯಲ್ಲಿ ಒಂದು ವೇಲ್ ಅವ್ರ ಕೆಲಸದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು ಏನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಒಂದು ವೇ ಇರುತ್ತೆ, ಅದರಲ್ಲೇ ಹೋಗುವಂಥದ್ದು. ಮತ್ತು ಇವರು ಸದಾ ಪ್ರತಿಯೊಂದು ವಿಚಾರದಲ್ಲಿ ಒಂದು ರಿಸರ್ಚ್ ಓರಿಯೆಂಟೆಡ್ ವ್ಯಕ್ತಿಗಳು ಅನುರಾಧ ನಕ್ಷತ್ರದವರು ಇರ್ತಾರೆ. ಮತ್ತು ಇವರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಊರು ಮತ್ತು ಬೇರೆ ಬೇರೆ ಭಾಷೆ ಈ ರೀತಿ ವಿಚಾರವಾಗಿ ಸಾಕಷ್ಟು ತಿರುಗಾಡಿ, ಅಂದರೆ ಬೇರೆ ಬೇರೆ ಊರಿಗೆ ಹೋಗಿ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡಿ ಅನ್ವೇಷಣೆ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು ಜಾಸ್ತಿ ಇರ್ತದೆ. ಮತ್ತು ಇವರು ಸ್ವಲ್ಪ ಕ್ರಾಂತಿಕಾರಿ ಜಾಸ್ತಿ, ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ರೆವಲ್ಯೂಷನ್ ಜಾಸ್ತಿ ಇಷ್ಟಪಡ್ತಾರೆ. ಇವರು ತುಂಬ ಒಂದು ಉದಾರವಾದ ಮನಸ್ಸು, ಆದರೆ ಇವರು ತುಂಬ ಚೂಸಿಯಾಗಿರ್ತಾರೆ. ಅಂದರೆ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲೇ ಆಯ್ಕೆ ಮಾಡೋದಕ್ಕೆ ಇದೇ ಅವ್ರ ಚಾಯ್ಸ್ ಅಂತ ಸ್ವಲ್ಪ ಚೂಸಿನೆಸ್ ಜಾಸ್ತಿ ಇರುತ್ತೆ. ಮತ್ತು ಇವರೇನಾದರೂ ರೂಲ್ಸ್ ಮಾಡಿಕೊಂಡ್ರೆ ಆ ರೂಲ್ಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ, ಅದೇ ಥರ ನಡಿಬೇಕು ಅಂತ ಕೂಡ ಇಷ್ಟಪಡ್ತಾರೆ. ಮತ್ತು ಇವರು ತುಂಬ ಪ್ರಾಕ್ಟಿಕಲ್ ಪರ್ಸ್ನಾಲಿಟಿ. ಅಂದರೆ ಯಾವ ರೀತಿ ಅಂದರೆ ಯಾವುದೇ ಕತೆ ಆ ಥರ ಹೇಳಿದರೆ ನಡೆಯೋದಿಲ್ಲ. ಏನು ನಿಜ ಜೀವನದ ಏನು ವಿಚಾರಗಳಿದೆ ಅದ್ರ ಪ್ರಕಾರದಲ್ಲೇ ಇವರು ನಡ್ಕೊಂಡು ಹೋಗ್ತಾರೆ. ಮತ್ತು ಯಾವುದೇ ನಕಾರಾತ್ಮಕ ವಿಚಾರಗಳನ್ನು ಜರುಗಿದರೆ ಮನೆಯಲ್ಲಿ, ಪರ್ಸ್ನಲ್ ಲೈಫಲ್ಲಿ, ಅವರ ಒಂದು ವರ್ಕ್ ಪ್ಲೇಸಲ್ಲಿ ಅದರಿಂದ ಏನು ಅಡಗಿದೆ ಅಂತ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಸುಮ್ಮನೆ ಎಲ್ಲನೂ ಬಿಟ್ಕೊಡೋದಿಲ್ಲ. ಮತ್ತು ಇವರು ಒಂದು ಗಣಿತಶಾಸ್ತ್ರದಲ್ಲಿ, ಅಂದರೆ ಮ್ಯಾಥಮೆಟಿಕ್ಸ್ ಯಾವುದೇ ರೀತಿ ಆಗಿರ್ಬೋದು, ಅದು ಸ್ಕೂಲ್ ಎಜುಕೇಷನಲ್ಲಾಗಿರ್ಬೋದು, ಲೈಫಿನ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಒಂದು ಬಜೆಟ್ ಆಗಿರ್ಬೋದು, ಮನೆ ಬಜೆಟ್, ಆಫೀಸ್ ಬಜೆಟ್, ಇದನ್ನು ನಿರ್ವಹಿಸಲು ತುಂಬ ಚೆನ್ನಾಗಿರ್ತಾರೆ ಅನುರಾಧ ನಕ್ಷತ್ರದವರು. ಮತ್ತು ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಒಳ್ಳೆಯ ಒಂದು ಜ್ಞಾನ ಇರುತ್ತೆ. ಅದಕ್ಕಾಗಿ ಇವರು ತುಂಬ ಒಳ್ಳೆಯ ಡೀಪ್ ಥಿಂಕರ್ ಅಂತ ಹೇಳ್ತೀವಿ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಆರ್ಗನೈಸ್ಡ್ ವೇಯಲ್ಲಿ ಹೋಗ್ತಾರೆ. ಅಂದರೆ ಎಲ್ಲನೂ ಕ್ರಮಬದ್ಧವಾಗಿ ಮಾಡುವಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಮತ್ತು ಇವರು ಸ್ವಲ್ಪ ಕೃಷ್ಣನ ಆರಾಧಕರು ತುಂಬ ಚೆನ್ನಾಗಿರ್ತಾರೆ. ಆದರೆ ಇವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆವಾಗವಾಗ ಸಮಸ್ಯೆಗಳು ಸ್ವಲ್ಪ ಇದನ್ನು ಎದುರಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಅನುರಾಧ ನಕ್ಷತ್ರದವರ ವಿಚಾರದಲ್ಲಿ ಇವರು ಒಂದು ಕೆಲಸ ಕಾರ್ಯಗಳಲ್ಲಿ ಒಬ್ಬ ಒಳ್ಳೆ ಟೀಚರ್ ಆಗ್ಬೋದು, ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೋದು, ಒಬ್ಬ ಒಳ್ಳೆ ಮ್ಯಾಜಿಷಿಯನ್ ಆಗ್ಬೋದು, ಒಬ್ಬ ಒಳ್ಳೆ ಜ್ಯೋತಿಷಗಾರರಾಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವರಿಗೆ ಅಷ್ಟಮ ಭಾವ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು. ಈ ಒಂದು ರಾಶಿ ನಕ್ಷತ್ರ ವಿಶೇಷವಾಗಿ ಅನುರಾಧ ನಕ್ಷತ್ರದವ್ರು ಈ ರೀತಿ ಇರುತ್ತೆ. ಮತ್ತು ಈ ಯಾವುದೇ ಒಂದು ಬಿಸ್ನೆಸ್ ಡೀಲ್ ಆಗಿರ್ಬೋದು, ಒಂದು ಪಬ್ಲಿಕ್ ಟಾಕ್ಸ್ ಆಗಿರ್ಬೋದು, ಒಂದೇನೋ ವ್ಯವಹಾರಗಳು ನಡೆದಾಗ ಇವರಿಗೆ ಆ ಡೀಲ್ಸ್ ಅದನ್ನು ನೆಗೋಷಿಯೇಟ್ ಮಾಡೋಕ್ಕೆ ತುಂಬ ಒಂದು ಒಳ್ಳೆಯ ಟ್ಯಾಲೆಂಟ್ ಇರುತ್ತೆ. ಸೊ ಮತ್ತು ಇವರೆಲ್ಲನೂ ಸ್ನೇಹಮಯವಾಗಿ ನೋಡುವಂಥದ್ದು, ಜನಗಳ ಹೃದಯ ಬೇಗ ಗೆಳ್ತಾರೆ, ಇನ್ನೊಬ್ಬರ ಮನಸ್ಸಿಗೆ ಇಷ್ಟಪಡುವಂಥದ್ದವರಾಗಿರ್ತಾರೆ. ಈ ರೀತಿ ಒಂದು ಸಕಾರಾತ್ಮಕ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಸ್ವಲ್ಪ ಹಳೆಯ ಒಂದು ಯಾವುದೋ ಒಂದು ಹಳೆಯ ಒಂದು ರೆಸಿಪಿ ಆಗಿರ್ಬೋದು, ಆ ರೀತಿ ಒಂದು ರೆಸಿಪಿ, ಹಳೆಯ ಒಂದು ಊಟದ ಒಂದು ಏನೋ ಒಂದು ಮೆನ್ಯೂ ಅಂತ ಹೇಳ್ತೀವಿ, ಅದು ತುಂಬ ಇಷ್ಟ ಆಗುತ್ತೆ. ಮತ್ತು ಇವರು ಸ್ವಲ್ಪ ಆದಷ್ಟು ಒಂಥರ ಸ್ಮೂತ್ ಆಗಿರ್ಬೋದು, ಸೆನ್ಶುವಲ್ ಪೀಪಲ್ ಅಂತ ಹೇಳ್ತೀವಿ. ಸ್ವಲ್ಪ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಇಂಟ್ರೋವರ್ಟ್ ಪರ್ಸನ್ ಅಂತ ಇವರು ಕರಿಬೋದು. ಮತ್ತು ಇವರಿಗೆ ಆದಷ್ಟು ಏನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲಿ ಕ್ವಿಕ್ಕಾಗಿ ಕೆಲಸ ಬೇಗ ಮಾಡಿ ಮುಗಿಸೋರಾಗಿರ್ತಾರೆ. ಮತ್ತು ಯಾವುದೇ ರೀತಿ ಅನುರಾಧ ನಕ್ಷತ್ರದವರಿಗೆ
ಜೀವನದಲ್ಲಿ ಎಲ್ಲ ಕೆಲಸಗಳನ್ನು ಆದಷ್ಟು ಬೇಗ ಕ್ರಮಬದ್ಧತೆಯಿಂದ ಮುಗಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರೆಲ್ಲನೂ ಒಂಥರ ಟ್ರೆಂಡ್ ಸೆಟ್ಟಿಂಗ್ ಲೈಫಲ್ಲಿ, ಅಂದರೆ ಇವ್ರು ಏನೇ ಒಂದು ಮಾಡಿದ್ರು ಕೂಡ ಇವ್ರದ್ದೇ ಒಂದು ವಿಶೇಷವಾದ ಸ್ಟೈಲ್ ಇರುತ್ತೆ, ಯಾರ್ದನ್ನು ಅಷ್ಟೊಂದು ಕಾಪಿ ಮಾಡಲ್ಲ. ಆ ಥರ ಟ್ರೆಂಡ್ ಸೆಟ್ಟಿಂಗ್ ಆಗಿ ಇವ್ರ ಜೀವನ ಮಾಡೋವಂಥದ್ದು ಚೆನ್ನಾಗಿರುತ್ತೆ. ಮತ್ತು ಇವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅನುರಾಧ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯ ಹಲವಾರು ವಿಚಾರಗಳು ಸಕಾರಾತ್ಮಕವಾದರೆ, ಸ್ವಲ್ಪ ನಕಾರಾತ್ಮಕ ಅಂಶಗಳು ಸ್ವಲ್ಪ ಇವರು ಅಷ್ಟೊಂದು ಸಂಪ್ರದಾಯಬದ್ಧ ವ್ಯಕ್ತಿಗಳಲ್ಲ, ಸಂಪ್ರದಾಯವನ್ನು ಮುರಿಯೋರು ಜಾಸ್ತಿ, ಮತ್ತು ಅತಿಯಾಗಿ ಸಮ್ಟೈಮ್ಸ್ ತುಂಬ ಎಮೋಷ್ನಲ್ ಆಗೋದ್ರಿಂದ ಕೂಡ ಇವರು ಬೇಗ ಡೌನ್ ಆಗ್ತಾರೆ. ಅಂದರೆ ಅಷ್ಟೊಂದು ಒಳ್ಳೆ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ, ಮತ್ತು ಎಲ್ಲನೂ ಒಂದು ಸತಿ ಹತಾಶೆ ಮನೋಭಾವನೆಗೆ ಹೋಗ್ಬಿಡ್ತಾರೆ. ಏನಾದರೂ ಜೀವನದಲ್ಲಿ ಟೈಮ್ ಸರಿಯಾಗಿ ಕೆಲಸ ಆಗಲಿಲ್ಲ, ನಿಧಾನ ಆಯಿತು ಅಂದರೆ ಹತಾಶ ಮನೋಭಾವನೆ, ಮತ್ತು ಆ ಒಂದು ಹೋರಾಟ ಮಾಡುವಂಥ ಛಲ ಬೇಗ ಸ್ವಲ್ಪ ಕಳ್ಕೊಳ್ಳೋ ಒಂಥರಾಗಿರ್ತಾರೆ. ಇದು ಸ್ವಲ್ಪ ನಕಾರಾತ್ಮಕ ಅಂಶಗಳು ಒಂದು ಅನುರಾಧ ನಕ್ಷತ್ರದವ್ರದ್ದು ಆಗುತ್ತಮ್ಮ. ಗುರುಜಿ, ಇನ್ನು ಅನುರಾಧ ನಕ್ಷತ್ರದವರಿಗೆ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಅವ್ರು ಮಾಡ್ಕೊಳ್ಬೋದು? ನೋಡಿ, ವಿಶೇಷವಾಗಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲೇ ಬರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಸುಬ್ರಹ್ಮಣ್ಯನ ಆರಾಧನೆ ಪ್ರತಿಯೊಂದು ಮಂಗಳವಾರ ತೊಗರಿಬೇಳೆನ 1/4 kg ಅರ್ಧ ಕೆ ಜಿ ಮಂಗಳ ಗ್ರಹದ ಮುಂದೆ ಇಟ್ಟು 3 ಸುತ್ತು ಹಾಕಿ ಓಂ ಅಂಗಾರಕಾಯ ನಮಃ ಅಂತೇಳಿ ಒಂದು ಜಪ ಮಾಡುವಂಥದ್ದು, ಅಥವಾ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಶರವಣ ಭವಾಯ ನಮಃ ಅಂತ ಜಪ ಮಾಡುವಂಥದ್ದು, ಸುಬ್ರಹ್ಮಣ್ಯ ಆರಾಧನೆ ಅಥವಾ ಸ್ಕಂದನ ಆರಾಧನೆ ಅನುರಾಧ ನಕ್ಷತ್ರದವರಿಗೆ ತುಂಬ ಶ್ರೇಷ್ಠವಾಗಿರುತ್ತೆ. ಅದು ಪರಿಹಾರ ಮೂಲಕ ಕೆಲಸ ಮಾಡುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಶ್ಚಿಕ ರಾಶಿಯವರ ವಿಶೇಷತೆಗಳು ಮತ್ತು ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ಅನುರಾಧ ನಕ್ಷತ್ರದವರಿಗೆ ಸಮಸ್ಯೆ ಎದುರಾದರೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಹಾಗೆ ಅವರ ಒಂದಷ್ಟು ವಿಶೇಷ ಗುಣಲಕ್ಷಣಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ನಕ್ಷತ್ರದೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.